ಅವ್ರನ್ನ ಹಿಡಿದು ಇವ್ರನ್ನ ಹಿಡಿದು ಎಲ್ಲ ಸೇರಿಸಿ ಪಿಕ್ಚರ್ ಮಾಡೋಂಥ ಡೈರೆಕ್ಟರ್ ಕತೆ ಏನು ಸರ್? ಕೇರಳ, ತಮಿಳುನಾಡು, ಆಂಧ್ರದ ರೈಟರ್ಸು 3 ಜನ ಮತ್ತು ಬಾಂಬೆ ಹಿಂದಿ ರೈಟರ್ಸು 4 ಜನ ಸೇರಿ ನನಗೆ ಫೋನ್ ಮಾಡಿ ಪತ್ರ ಬರೆದು ಇವರೆಲ್ಲರ ಜೊತೆ ಯಾರ ಪರವಾಗಿ ಕನ್ನಡದ ಎಲ್ಲ ಕತೆಗಾರರು ಮತ್ತು ಚಿತ್ರಕಥೆಗಾರರ ಪರವಾಗಿ ಅಂತೇಳಿ ನನ್ನದೇ ಸೈನ್ ಹಾಕಿ ಕಳಿಸಿದ ಲೆಟ್ರು ಎಲ್ಲರಿಗೂ ರಾಯಲ್ಟಿ ಬರಬೇಕು ಅಂತ. 75 ವರ್ಷ ಆದ್ರೂ ಇರುವ ಕಾನೂನನ್ನೇ ನಾವು ಸರಿ ಮಾಡ್ಕೊಳಕ್ಕಾಗಿಲ್ಲ. ಇವಾಗ ನಿಮಗೆ ಹೊಸದಾಗಿ ಕಾನೂನು ಇವಾಗ ಸೃಷ್ಟಿ ಮಾಡಬೇಕಲ್ಲ, ಅದಕ್ಕೆ ಯಾವ ಕಾಲಕ್ಕೆ ಆಗೋದಿದು? ನಿಮ್ಮದು ಸಿನಿಮಾಗಳದೆಲ್ಲ ರೈಟ್ಸ್ ಎಲ್ಲ ಕೊಟ್ಬಿಟ್ಟಿದ್ರಲ್ಲ, ಅವ್ರಿಗೆ ಗೊತ್ತಿಲ್ಲ ಅವಾಗ ಸೈನ್ ಹಾಕ್ಬಿಟ್ಟಿದೆ. ಇಲ್ಲ ರೀ ನನ್ನ ಆವಾಗಲೇ ಹಾಕ್ಬಿಟ್ಟಿದೆ, ಇವತ್ತಿದ್ದಿದ್ರೆ ಬರೀ OTTಗೆ ಸುಮ್ಮನೆ ಆ ಬಂಚ್ ನಂಗೆ ಕೊಟ್ಟಿದ್ರೆ ಅವ್ರು ಇನ್ನೊಂದಷ್ಟು ಸಿನಿಮಾಗಳು ಮಾಡ್ಬೋದಿತ್ತು. ನೀವು ಸೈನ್ ಹಾಕ್ಬಿಡ್ತಾ ಇದ್ದೀರಲ್ಲ ಡಾಕ್ಯುಮೆಂಟ್ಗಳಿಗೆ, ಏನದು ಕನ್ನಡದಲ್ಲಾದರೂ ಮಾಡ್ಕೊಂಡು ಸೈನ್ ಹಾಕ್ರಪ್ಪ. ಶೂಟಿಂಗಲ್ಲಿ ಒಂದು ಸಿನಿಮಾ ಮಾಡ್ತಾಯಿದ್ದೆ ಅಂದರೆ ಒಂದು ಹುಲ್ಕಡ್ಡಿ ತರಬೇಕು ಅಂದರೂ ಬಾಂಬೆಯಿಂದ ಮೇಲ್ ಬರಬೇಕು, ಇದು ಹುಲ್ಕಡ್ಡಿ ತರಬೇಕಂತೆ, ಓಕೆನಾ ಅಂತ. ಸರ್ ಈಗ ಓಕೆ, ಲಿರಿಕ್ಸಿಸ್ಟು, ಮ್ಯೂಸಿಕ್ ಡೈರೆಕ್ಟ್ರು, ಪ್ರೊಡ್ಯೂಸರ್ ಎಲ್ಲರಿಗೂ ಹೋಗುತ್ತೆ. ಅಲ್ಲ, ಈ ಸಿನಿಮಾ ಡೈರೆಕ್ಟ್ರು ಕತೆ ಮಾಡಿಕೊಂಡು ಅವ್ರನ್ನ ಹಿಡಿದು ಇವ್ರನ್ನ ಹಿಡಿದು ಎಲ್ಲ ಸೇರಿಸಿ ಪಿಕ್ಚರ್ ಮಾಡೋಂಥ ಡೈರೆಕ್ಟರ್ ಕತೆ ಏನು ಸರ್? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದು, ಭಾಳ ಮುಖ್ಯವಾದ ಪ್ರಶ್ನೆ. ನಾನು ನಿರ್ದೇಶಕರ ಸಂಘದ ಅಧ್ಯಕ್ಷನಾಗಿ ಇದ್ದ ಸಂದರ್ಭದಲ್ಲಿ ಒಂದು ಐತಿಹಾಸಿಕವಾದಂಥ ಸಭೆ ಮಾಡಿದ್ದೀನಿ. ಕಲಾವಿದರ ಸಂಘದ ಅಂಬರೀಷ್ ಆಡಿಟೋರಿಯಮಲ್ಲಿ ಒಂದು ಸಭೆ ಮಾಡಿದ್ದೀನಿ. ಆ ಸಭೆ ಏನು ಅಂತಂದರೆ, ಅಸಿಸ್ಟೆಂಟ್ ಡೈರೆಕ್ಟ್ರುಗಳು, ಅಸೋಸಿಯೇಟ್ ಡೈರೆಕ್ಟ್ರುಗಳು ಅವರುಗಳ ಸಂಭಾವನೆ ಸಂಬಂಧಪಟ್ಟಂತೆ. ಸೊ ಅವತ್ತಿಂದಲೂ ಕೂಡ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಹಿಡಿದು ಡೈರೆಕ್ಟ್ರುಗಳ ತನಕ ಇರುವ ಆ ವಿಭಾಗದ ಸಮಸ್ಯೆಗಳನ್ನು ಅಡ್ರೆಸ್ ಮಾಡ್ಕೊಂಬಂದಿದ್ದೀನಿ. ನಾನು ಅಸೋಸಿಯೇಷನ್ಲಿದ್ದ ಸುಮಾರು ವರ್ಷ, ಒಬ್ಬ ಸೆಕ್ರೆಟ್ರಿ ಆಗಿ ಇದ್ದಾಗಿಂದ ಅಧ್ಯಕ್ಷನಾಗಿ ಇರೋ ತನಕ ಪ್ರತಿನಿತ್ಯ ನಾನು 100 ಜನ ನಿರ್ದೇಶಕರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರುಗಳ ಸಮಸ್ಯೆಗಳನ್ನು ಭಾಳ ಹತ್ತಿರದಿಂದ ಬಲ್ಲೆ. ಸ್ವತಃ ಡೈರೆಕ್ಟ್ರಾಗಿ 5 ಸಿನಿಮಾ ಮಾಡಿದ್ದೀನಿ, ಹಾಗಾಗಿ ಬಲ್ಲೆ. ಈ ಪರ್ಟಿಕ್ಯುಲರ್ ವಿಷಯನ ಈಗ ನಾನೊಬ್ಬ ಬರಹಗಾರ, ನನಗೆ ರಾಯಲ್ಟಿ ಬರುತ್ತೆ, ಕಂಪೋಸರ್ಗೆ ಬರುತ್ತೆ, ಪ್ರೊಡ್ಯೂಸರ್ಗೆ ಬರುತ್ತೆ. ಇದನ್ನೆಲ್ಲ ಮಾಡುವಪ್ಪ ಒಂದು ಸಿನಿಮಾ ನಿರ್ದೇಶಕ ಇದ್ದಾನಲ್ಲ, ಅವನು ತಾನೇ ಭಾಳ ಮುಖ್ಯವಾಗಿ, ಅವನಿಗೇನು ಅಂತ ಈ ಪ್ರಶ್ನೆ ನನಗೆ ಆರಂಭ ಕಾಲದಲ್ಲೇ ಬಂತು, ಇವತ್ತಲ್ಲ. ಬಂದು ಅದನ್ನು ರಿಸರ್ಚ್ ಮಾಡಿದ್ರೆ ಅವ್ರಿಗೆ ಬೇರೆ ಥರದ ಇದಿದೆ, ಪ್ಲ್ಯಾಟ್ಫಾರ್ಮ್ ಇದೆ. ಅದನ್ನು ಕೂಡ ಒಂದು ಕ್ರಿಯೇಟಿವ್ ಅಂತಲೇ ಪರಿಗಣಿಸಲಾಗುತ್ತೆ. ಏನು, ಇಡೀ ಸಿನಿಮಾನ ತನ್ನ ಕೃತಿ, ಅದು ಒಬ್ಬ ನಿರ್ದೇಶಕನ ಕೃತಿ ಅದು ಅಲ್ವಾ. ನಾವು ಅದರಲ್ಲಿ ಒಂದು ಸಣ್ಣ ಪಾರ್ಟೇ ಆವಾಗ. ಆ ಲೆಕ್ಕದಲ್ಲಿ ನಿರ್ದೇಶಕನಿಗೆ ಅಂತಲೇ ಅದಕ್ಕೂ ರೈಟ್ಸ್ ಇದ್ದಾವೆ. ಅದನ್ನೆಲ್ಲ ನಾವು ದೂಡ್ಬಿಟ್ಟಿದ್ದೀವಿ. ಅಂದರೆ ನಮ್ಗೆ ಅದರ ಇದೇ ಇಲ್ಲ, ಅಂದರೆ ಏನು ಪರಿಜ್ಞಾನ ಇಲ್ಲ ಅಂದ್ಕೋಬೇಕಷ್ಟೇ. ನಾವು ಅದರ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ಹೀಗಿದೆ. ಕಳೆದ ಒಂದು 3-4 ವರ್ಷಗಳ ಹಿಂದೆ ಕೇರಳದ ರೈಟರ್ಸು, ತಮಿಳುನಾಡಿನ ರೈಟರ್ಸು, ಆಂಧ್ರದ ರೈಟರ್ಸು 3 ಜನ ಮತ್ತು ಬಾಂಬೆ ಹಿಂದಿ ರೈಟರ್ಸು 4 ಜನ ಸೇರಿ ನನಗೆ ಫೋನ್ ಮಾಡಿದರು. ಆನ್ಲೈನಲ್ಲಿ ಗೂಗಲ್ ಮೀಟಲ್ಲಿ ಚರ್ಚೆಗಳು ನಡೆಸಿದ್ದೀವಿ. ಕರ್ನಾಟಕದ ರೈಟರ್ಸು ಯೂನಿಯನ್ನು ನಮಗೆ ನಂಬರ್ ಕೊಡಿ ಅಂತ. ಇಲ್ಲಿ ಕರ್ನಾಟಕ ರೈಟರ್ಸ್ ಯೂನಿಯನ್ನೇ ಇಲ್ಲ. ರೈಟರ್ಸ್ ಯೂನಿಯನ್ ಮಾಡಬೇಕು ಅಂತ ಒದ್ದಾಡಿ ಸಾಕಷ್ಟು ಸಲ